ಮಕ್ಕಳೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಶುಭ ಮುಂಜಾನೆ. ಹಾಗೆ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ತೆಗೆದುಕೊಂಡಿರುವಂತಹ ತರಗತಿ 7ನೆಯ ತರಗತಿ. ವಿಷಯ ಕನ್ನಡ. ಆಯ್ದ ಭಾಗ ಕೊಳಲಜೋಗಿ ಗದ್ಯದ ಮುಂದುವರೆದ ಭಾಗ. ಅಂದ್ರೆ ಕಳೆದ ತರಗತಿಯಲ್ಲಿ ಹಿರಿಯೂರಿನಲ್ಲಿ ಆಗ್ತಕ್ಕಂಥ ಇಲಿಗಳ ಒಂದು ಅವಾಂತರ ತೊಂದರೆಯನ್ನ ತಪ್ಪಿಸೋದಕ್ಕಂತ ಹೇಳ್ಬಿಟ್ಟು ಊರಿನ ಜನ ಸಭೆಯನ್ನ ಸೇರ್ತಾರೆ. ಆಗ ಆ ಊರಿನ ಗೌಡ ಈ ಇಲಿಗಳ ಕಾಟವನ್ನು ತಪ್ಪಿಸಿದಂತಹವರಿಗೆ 200 ರೂಪಾಯಿ ಬೆಲೆ ಬಾಳುವಂತಹ ಚಿನ್ನದ ಕಡಗವನ್ನ ಕೊಡ್ತೀನಿ ಅಂತ ತೀರ್ಮಾನಿಸ್ತಾರೆ. ಹಾಗೆ ಸಭೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಸ್ಥಳಕ್ಕೆ ಕೊಳಲ ಜೋಗಿ ಬರ್ತಾನೆ. ಆ ಜೋಗಿ ಬಂದಾಗ ಅದು ಜೋಗಿಯ ದಿನನಿತ್ಯದ ದಿನಚರಿ ಹೇಗಿರುತ್ತಪ್ಪ ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ಊರಲ್ಲೆಲ್ಲ ಭಿಕ್ಷೆಯನ್ನ ಕೇಳೋದು, ಮತ್ತೆ ಒಂದು ಮರದ ನೆರಳಲ್ಲಿ ಅನ್ನವನ್ನ ಬೇಯಿಸ್ಕೊಂಡು ಊಟ ಮಾಡಿ, ರಾತ್ರಿ ಆದೊಡನೆ ಅದೇ ಮರದಡಿ ಅಂದ್ರೆ ಮರದ ಕೆಳಭಾಗದಲ್ಲಿ ಮಲ್ಕೊಂಡು ಮತ್ತೆ ಪುನಃ ಬೆಳಿಗ್ಗೆ ಆದೊಡನೆ ಮತ್ತೊಂದು ಊರಿಗೆ ಹೋಗೋದು. ಇವರಿಗೆ ಅಂದ್ರೆ ಜೋಗಿಗಳಿಗೆ ಒಂದು ಪರ್ಟಿಕ್ಯುಲರ್ ಆಗಿ ವಾಸ ಮಾಡೋದಕ್ಕೆ ಮನೆ ಅಥವಾ ವಾಸಸ್ಥಾನ ಇರೋದಿಲ್ಲ. ಹೀಗೆ ಅವರ ಒಂದು ದಿನನಿತ್ಯದ ಜೀವನ ಕ್ರಮ ನಡೀತಾ ಇರುತ್ತೆ. ನಂತರ ಈ ದಿನದ ತರಗತಿಯಲ್ಲಿ ಆ ಕೊಳಲ ಜೋಗಿ ಹಿರಿಯೂರಿನ ಇಲಿಗಳ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ತಾನ ಅಥವಾ ಯಾವ ರೀತಿ ಪರಿಹಾರವನ್ನ ಮಾಡ್ತಾನೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ತಿಳ್ಕೊಂಡಂತ ವಿಷಯಕ್ಕೆ ಸಂಬಂಧಿಸಿದಂತ ಪುನರಾವರ್ತನೆ ಪ್ರಶ್ನೋತ್ತರವನ್ನ ತಿಳಿಯೋಣ. ಮೊದಲನೇದಾಗಿ, ಅಡಿಗೆ ಮನೆಗಳಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು? ಅಡಿಗೆ ಮನೆಯಲ್ಲಿ ಇಲಿಗಳಿಂದ ಯಾವ್ಯಾವ ತೊಂದರೆ ಆಗ್ತಾ ಇತ್ತು ಅಂತ ಪ್ರಶ್ನೆ. ಅಡಿಗೆ ಮನೆಗಳಲ್ಲಿ ನೆಲುವಿನಲ್ಲಿಟ್ಟಿದ್ದ ಹಾಲು, ಮೊಸರು ಮತ್ತು ಬೆಣ್ಣೆ ತುಪ್ಪವನ್ನು ಸಾಲು ಸಾಲಾಗಿ ಇಲಿಗಳು ಬಂದು ತಿಂದು ಖಾಲಿ ಮಾಡುತ್ತಿದ್ದವು. ಇದು ಇಲಿಗಳಿಂದ ಅಡಿಗೆ ಮನೆಯಲ್ಲಿ ಆಗ್ತಾ ಇರ್ತಕ್ಕಂತಹ ತೊಂದರೆ. ನಂತರ, ಇಲಿಗಳ ಕಾಟವನ್ನು ತಪ್ಪಿಸಲು ಒಪ್ಪಿಕೊಂಡವರು ಯಾರು? ಇಲಿಗಳ ಕಾಟವನ್ನು ತಪ್ಪಿಸಲು ಒಪ್ಪಿಕೊಂಡವರು ಕೊಳಲ ಜೋಗಿ. ನಂತರ, ಊರಿನ ಗೌಡನು ಸಭೆಯಲ್ಲಿ ಇಲಿಗಳ ಕಾಟವನ್ನು ತಪ್ಪಿಸಿದವರಿಗೆ ಯಾವ ಇನಾಮನ್ನು ಕೊಡುವುದಾಗಿ ಹೇಳಿದನು? ಉತ್ತರ: ಊರಿನ ಗೌಡನು ಸಭೆಯಲ್ಲಿ ಇಲಿಗಳ ಕಾಟವನ್ನು ತಪ್ಪಿಸಿದವರಿಗೆ ಬಂಗಾರದ ಕಡಗ ಮತ್ತು 200 ರೂಪಾಯಿ ಇನಾಮನ್ನು ಕೊಡುವುದಾಗಿ ಹೇಳಿದರು. ಇಷ್ಟು ಕಳೆದ ತರಗತಿಯಲ್ಲಿ ತಿಳ್ಕೊಂಡಂತಹ ವಿಷಯಕ್ಕೆ ಸಂಬಂಧಿಸಿದ ಪುನರಾವರ್ತನೆ ಪ್ರಶ್ನೋತ್ತರಗಳು. ನಂತರ ಮಕ್ಕಳೇ, ನಾವು ಮುಂದುವರಿದ ಗದ್ಯ ಭಾಗದ ವಿವರಣೆಯನ್ನ ತಿಳಿಯೋಣ. ಪಾಠ 9 ಕೊಳಲ ಜೋಗಿ. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಅಂದ್ರೆ ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಉಡಲಿಕ್ಕೆ ಹರಿವೆ ಇರಲಿಲ್ಲ. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು, ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. ಅದನ್ನು ಬಾರಿಸುತ್ತಾ ಅವನು ಮನೆ ಮನೆ ತಿರುಗುವನು. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು. ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ. ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗಿದನು. ಯಾರೂ ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ. ಆದರೆ ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತ ಬಂದು ಸೇರಿದವು. ಅಲ್ಲಿ ಕುಣಿದಾಡತೊಡಗಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳೂ ಬಂದು ಸೇರಿದವು. ಹೀಗೆ ಬೀದಿಯ ಉದ್ದಕ್ಕೂ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದಿದ್ದವು. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗಲಿಯ ಬಿಲಗಳಲ್ಲಿ, ಕತ್ತಲಾದ ಕೋಣೆಗಳಲ್ಲಿ ಇದ್ದಂತಹ ಇಲಿಗಳೆಲ್ಲ ಹೋಗ್ತಾ ಇದ್ವು. ಅಂದ್ರೆ ಹೀಗೆ ಆ ಒಂದು ಕೊಳಲೂರಿಗೆ ಬಂದಂತ ಜೋಗಿಯ ಮೈ ಮೇಲೆ ಬಟ್ಟೆ ಸಹ ಇರ್ಲಿಲ್ಲ. ಉಡಲಿಕ್ಕೆ ಅಂದ್ರೆ ಧರಿಸ್ಕೊಳ್ಳೋದಕ್ಕೆ ಹರಿವೆ ಅಂದ್ರೆ ಬಟ್ಟೆ, ಅವನಿಗೆ ಒಂದ್ ಜೊತೆ ಬಟ್ಟೆ ಸಹ ಇಟ್ಕೊಳ್ಳೋದಕ್ಕೆ ಉಡೋದಕ್ಕೆ ಒಂದ್ ಜೊತೆ ಬಟ್ಟೆನೂ ಸಹ ಜೋಗಿಗೆ ಇರೋದಿಲ್ಲ. ಹಾಗೆ ಒಂದು ಹುಲಿಯ ಒಂದು ತೊಗಲು ಅಂದ್ರೆ ಚರ್ಮವನ್ನ ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಅಂದ್ರೆ ಸೊಂಟಕ್ಕೆ ಜಸ್ಟ್ ಟೈ ಮಾಡ್ಕೊಳ್ತಾ ಇದ್ದ, ಸುತ್ತಕೊಳ್ತಾ ಇದ್ದ. ಇನ್ನೊಂದು ಹೆಗಲು ಅಂದ್ರೆ ಈ ರೀತಿ ಭುಜವನ್ನ ನಾವು ಹೆಗಲು ಅಂತೀವಿ. ಶೋಲ್ಡರ್ ಮೇಲೆ
ಆ ಒಂದು ಹೆಗಲಿನ ಮೇಲೆ ಹೊತ್ಕೊಳ್ತಾ ಇದ್ದ ಇನ್ನೊಂದು ಹುಲಿಯ ತೊಗಲನ್ನ. ರಾತ್ರಿಯಲ್ಲಿ ಅದನ್ನೇ ಆ ಹುಲಿಯ ತೊಗಲನ್ನ, ಹುಲಿಯ ಚರ್ಮವನ್ನೇ ಹಾಸ್ಕೊಂಡು ಮಲ್ಕೋತಾ ಇದ್ದ. ಹೀಗೆ ಆ ಒಂದು ಜೋಗಿಯ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. ಫ್ಲೂಟ್ ಹೇಳ್ತೀವಲ್ಲ, ಅದನ್ನ ಕೊಳಲು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಂದ್ರೆ ಆ ಜೋಗಿಯ ಬಳಿ ಒಂದು ಬಿದಿರಿನ ಒಂದು ಕೊಳಲು ಇತ್ತು. ಅದನ್ನ ಬಾರಿಸುತ್ತಾ, ಅಂದ್ರೆ ಆ ಕೊಳಲನ್ನ ನುಡಿಸುತ್ತಾ ಅವನು ಮನೆ ಮನೆಯನ್ನು ತಿರುಗುವನು. ಮನೆ ಮನೆ ಹತ್ರ ಹೋಗಿ ಆ ಜೋಗಿ ಆ ಕೊಳಲನ್ನ, ಬಿದಿರಿನ ಕೊಳಲನ್ನ ನುಡಿಸ್ಕೊಂಡು ಮನೆ ಮನೆ ಹತ್ರ ತಿರುಗ್ತಾ ಇರ್ತಾನೆ. ಅದರ ಸ್ವರವನ್ನ, ಆ ಕೊಳಲಿನ ಸ್ವರವನ್ನ ಕೇಳಿದವರು ಅವನಿಗೆ ಏನಾದ್ರೂ ಭಿಕ್ಷೆಯನ್ನ ಕೊಡದೆ ಹೋಗ್ತಾ ಇರ್ಲಿಲ್ಲ. ಹೀಗೆ ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ಅಂದ್ರೆ ಚಾವಡಿ ಅಂದ್ರೆ ಆ ಒಂದು ಸಭೆ ಸೇರಿರ್ತಾರಲ್ಲ ಗೌಡರೆಲ್ಲರೂ, ಆ ಸಭೆ ಸೇರಿರ್ತಕ್ಕಂತಹ ಜನರನ್ನ ಕಾಣ್ತಾನೆ. ಕಂಡು ಅವರ ಮಾತನ್ನ ಕೇಳಿಸ್ಕೊಳ್ತಾನೆ. ಅವರು ಹೇಳ್ತಾರಲ್ಲ, ಈ ಇಲಿಗಳ ಅವಾಂತರವನ್ನ ತಪ್ಪಿಸಿದವ್ರಿಗೆ 200 ರೂಪಾಯಿ ಬೆಲೆ ಬಾಳುವಂತಹ ಕಡಗವನ್ನ ಕೊಡ್ತೀನಿ ಅಂತ. ಅವ್ರು ಆಡ್ತಕ್ಕಂಥ ಮಾತನ್ನ ಕೇಳಿ ಈ ಇಲಿಗಳ ಕಾಟವನ್ನ ನಾನು ತಪ್ಪಿಸ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಅವನ ಮಾತಿನಿಂದ, ಅಂದ್ರೆ ಜೋಗಿ ಇಲಿಗಳ ಕಾಟವನ್ನ ನಾನು ತಪ್ಪಿಸ್ತೀನಿ ಅಂತ ಹೇಳಿದ್ದ ಮಾತನ್ನ ಯಾರೂ ಸಹ ಮೊದಲು ನಂಬಲಿಲ್ಲ. ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನ ಬಾರಿಸಲು ತೊಡಗಿದನು. ಅಂದ್ರೆ ನಾನು ಇಲಿಗಳ ಕಾಟವನ್ನ ತಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಕೈಯಲ್ಲಿದ್ದಂತ ಕೊಳಲನ್ನ ಎತ್ಕೊಂಡು ಒಂದು ವಿಚಿತ್ರವಾದಂತ ಧ್ವನಿಯನ್ನ ಬಾರಿಸೋದಕ್ಕೆ ಶುರು ಮಾಡ್ತಾನೆ. ನಂತರ ಯಾರು ಅದುವರೆಗೆ ಆ ಒಂದು ಕೊಳಲ ಜೋಗಿ ನುಡಿಸ್ತಕ್ಕಂತ ಸ್ವರ ರಾಗವನ್ನ ಕೇಳಿದ್ದೇ ಇಲ್ಲ. ಆದರೆ ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು 1, 2, 10, 20, 50, 100, 1000 ಹೀಗೆ ಒಂದಾದ್ಮೇಲೆ ಒಂದು 1, 10, 20, 30, 1000, 100, ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತ ಆ ಕೊಳಲಿನ ಸದ್ದಿಗೆ, ನಾದಕ್ಕೆ ಎಲ್ಲ ಬಂದು ಸೇರಿದ್ವು. ಬಂದ್ಬಿಟ್ಟು ಆ ಕೊಳಲನ್ನ ಜೋಗಿ ನುಡಿಸ್ತಾ ಇರ್ಬೇಕಾದ್ರೆ ಈ ಬಂದಂತ ಇಲಿಗಳೆಲ್ಲ ಕುಣಿದಾಡ್ತವೆ. ಆಮೇಲೆ ಅವನು ಗೌಡನ ಅಂಗಳದಿಂದ, ಅಂದ್ರೆ ಅಂಗಳ ಅಂದ್ರೆ ಮನೆ ಮುಂದೆ ಇರ್ತಕ್ಕಂಥ ಪ್ಯಾಸೇಜ್, ಅದಕ್ಕೆ ಅಂಗಳ ಅಂತೀವಿ. ಗೌಡನ ಮನೆಯ ಅಂಗಳದಿಂದ ಬೀದಿಗೆ ಇಲಿಗಳೆಲ್ಲ ಇಳಿದು ಬರ್ತವೆ. ನಂತರ ಆ ಜೋಗಿಯ ಕೊಳಲಿನ ಸ್ವರವನ್ನ ಕೇಳಿ ನೆರೆಮನೆಯ, ಅಂದ್ರೆ ಅಕ್ಕಪಕ್ಕದ ಮನೆಯ ಇಲಿಗಳೆಲ್ಲ ಸಹ ಬಂದು ಸೇರ್ತವೆ. ನಂತರ ಹೀಗೆ ಬೀದಿಯ ಉದ್ದಕ್ಕೂ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಬಂದು ಇಳಿದು ಬಿಡ್ತವೆ. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಮನೆಗಳಲ್ಲಿ, ಬಿಲಗಳಲ್ಲಿ, ಗೋಡೆಯ ಸಂದಿನಲ್ಲಿ, ಜಗಲಿ ಕಟ್ಟೆ ಮೇಲೆ ಇರ್ತಕ್ಕಂಥ ಎಲ್ಲ ಇಲಿಗಳು, ಕತ್ತಲಾದ ಕೋಣೆಗಳಲ್ಲಿ ಅಡಗಿ, ಅಂದ್ರೆ ಬಚ್ಚಿಟ್ಕೊಂಡಿರ್ತಕ್ಕಂಥ ಇಲಿಗಳೆಲ್ಲ ಆ ಒಂದು ಜೋಗಿಯ ಕೊಳಲಿನ ನಾದಕ್ಕೆ ಬರ್ತವೆ. ನಂತರ ಹಳೆ ಮರಗಳ ಪೊಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮನೆಗೂ ಕೂಡ ಸ್ಥಳ ಸಿಗಲಿಲ್ಲ. ಹೀಗೆ ಆ ಜೋಗಿಯ ಕೊಳಲಿನ ಶಬ್ದವನ್ನ ಕೇಳಿ ಎಲ್ಲ ಮರದ ಪೊಟರೆಗಳಲ್ಲಿ ಎಲ್ಲೆಲ್ಲಿ ಅವಿತು ಕೂತಿರ್ತಾವೋ ಎಲ್ಲ ಇಲಿಗಳು, ಒಂದು ಇಲಿನೂ ಇಲ್ದೇನೆ ಎಲ್ಲ ಇಲಿಗಳು ಸಹ ಸಾಲಾಗಿ ಆ ಒಂದು ಜೋಗಿಯ ಕೊಳಲಿನ ನಾದಕ್ಕೆ ಬಂದು ರಸ್ತೆಯ ತುಂಬ, ಬೀದಿ ತುಂಬೆಲ್ಲ ಇಲಿಗಳು ಬಂದು ಸೇರ್ತವೆ. ಸೂಜಿ ಮನೆಗೂ ಸಹ ಜಾಗ ಇಲ್ಲದೆ ಇರುವಷ್ಟು ರೀತಿ ಸಂಖ್ಯೆಯಲ್ಲಿ ಇಲಿಗಳು ಸೇರಿರ್ತವೆ. ಹೀಗೆ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಹೀಗೆ ಕೊಳಲನ್ನ ಬಾರಿಸ್ಕೊಂಡು ಊರಿನ ಹೊರಗೆ ಜೋಗಿ ಹೋಗ್ತಾನೆ. ಊರಿನ ಜನರು ನೋಡುತ್ತಾ ಇದ್ದ ಹಾಗೆ ಇಲಿಗಳೆಲ್ಲ ಅವನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತವೆ. ಕಡೆಗೆ ಸ್ವಲ್ಪ ದೂರದಲ್ಲಿ ಹಳ್ಳದ ಕಡೆಗೆ ಹೋಗ್ತಾನೆ. ಹಾಗೆ ಆಗ್ಲೂ ಸಹ ಆ ಇಲಿಗಳ ಗುಂಪು ಅವನ ಹಿಂದೆನೆ ಹೋಗ್ಬಿಟ್ಟು ಹಳ್ಳದ ಕಡೆಗೆ ಇಲಿಗಳು ಸಹ ಹೋಗ್ತವೆ. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದ ಕಡೆಗೆ, ಹಳ್ಳದಲ್ಲಿ ಇಳಿತಾನೆ. ಆಗ ಇಲಿಗಳು ಸಹ ಕೊಳಲಿನ ನಾದಕ್ಕೆ ಮನಸೋತು ಹಳ್ಳದಲ್ಲಿ ಇಳಿತವೆ. ಕೊಳಲಿನ ಸ್ವರದಿಂದ ಮಂಕಾದ, ಅಂದ್ರೆ ಅವು ಮಂಕಾದ ಅಂತಂದ್ರೆ ಏನಪ್ಪಾ ಅಂದ್ರೆ ಆ ಒಂದು ನಾದದಲ್ಲಿ ತಲ್ಲೀನವಾಗಿರ್ತವೆ. ಮಗ್ನನಾಗಿದ್ರಿಂದ ಇಲಿಗಳೆಲ್ಲ ನೀರಿಗೆ ಇಳಿದು ಬಿಡ್ತವೆ. ಧಾರಾಳವಾಗಿ, ಅಂದ್ರೆ ಅತಿ ಹೆಚ್ಚಾಗಿ ನೀರನ್ನ ಕುಡಿದ್ಬಿಟ್ಟು, ನೀರಿನಲ್ಲಿ ಸಿಗ್ತಕ್ಕಂಥ ಆಹಾರವನ್ನ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು, ಇಲಿಗಳಿಗೆ ಈಜೋದಕ್ಕೆ ಗೊತ್ತಿಲ್ಲದ್ರಿಂದ ಇವೆಲ್ಲವೂ ನೀರಿನಲ್ಲಿ ಮುಳುಗಿ, ಅಂದ್ರೆ ಇಲಿಗಳೆಲ್ಲ ನೀರಿನಲ್ಲಿ ಮುಳುಗಿ, ನೀರಲ್ಲಿ ಬಿದ್ದು, ನೀರನ್ನ ಕುಡಿದು ಅಲ್ಲಿ ಸಿಕ್ಕಂತ ಆಹಾರವನ್ನು ತಿಂದು ಈಜು ಬರ್ದೇನೆ ಎಲ್ಲ ಮುಳುಗಿ ನೀರಲ್ಲಿ ಸತ್ತೋಗ್ತವೆ ಇಲಿಗಳು. ಹೀಗೆ ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಇಲಿಗಳನ್ನ ನದಿಯಲ್ಲಿ ಮುಳುಗಿಸಿ ಅವನ್ನೆಲ್ಲ ಸತ್ತು ಹೋದ್ಮೇಲೆ ಕೊಳಲ ಜೋಗಿ
ಪುನಃ ವಾಪಸ್ ಊರಿನ ಕಡೆಗೆ ತಿರುಗಿ ಬರ್ತಾನೆ. ಅಲ್ಲಿ ಸಂತೆ ಮೈದಾನದಲ್ಲಿ ಅಂದ್ರೆ ಆ ಕೊಳಲೂರಿನ ಹಿಳಿಯೂರಿನ ಸಂತೆ ಮೈದಾನದಲ್ಲಿ ಊರಿನ ಜನರೆಲ್ಲ ಈ ಒಂದು ಜೋಗಿ ನುಡಿಸ್ತಕ್ಕಂತಹ ಕೊಳಲಿನ ನಾದವನ್ನ ಮತ್ತೆ ಹಿಲಿಗಳು ಹೋಗ್ತಕ್ಕಂತಹ ದೃಶ್ಯವನ್ನ ನೋಡೋದಕ್ಕೆ ಬಂದು ಸೇರಿರ್ತಾರೆ. ಹೆಂಗಸರು ಮಕ್ಕಳು ಸಮೇತ ಜೋರಾಗಿ ಈ ಆಟವನ್ನ ಅಂದ್ರೆ ಈ ಕೊಳಲು ನುಡಿಸ್ತಕ್ಕಂತ ಒಂದು ಧ್ವನಿಯನ್ನ ಕೇಳ್ತಾ ನೋಡ್ತಾ ನಿಂತ್ಕೊಂಡಿರ್ತಾರೆ. ಗೌಡನು ಸಹ ದೂರದಲ್ಲಿ ನಿಂತ್ಕೊಂಡು ಈ ದೃಶ್ಯವನ್ನ ನೋಡ್ತಾ ಇರ್ತಾನೆ. ಜೋಗಿಯು ಅವನ ಬಳಿಗೆ ಬಂದು, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋಣಾಗಲಿ ಎಂದು ಕೈ ಜೋಡಿಸಿದನು. ಹಾಗೆ ಕೊಳಲ ಜೋಗಿ ಬಂದ್ಬಿಟ್ಟು ಗೌಡನ ಹತ್ರ ಕೇಳ್ತಾನೆ, ಒಡೆಯ ಅಂದ್ರೆ ಮಹಾಪ್ರಭು, ನಾನು ನನ್ನ ಕೆಲಸವನ್ನ ಅಂದ್ರೆ ನನ್ನ ಇಲಿಯನ್ನ ಎಲ್ಲನೂ ಕಾಟದಿಂದ ನಿಮ್ಗೆ ಇಲಿ ಕಾಟದಿಂದ ತಪ್ಪಿಸಿದೀನಿ, ಇಲಿಗಳನ್ನೆಲ್ಲ ಸಾಯಿಸಿದೀನಿ. ನೀವು ಮಾತಿನಂತೆ ನನಗೆ ಬಹುಮಾನವನ್ನ ಉಡುಗೊರೆಯನ್ನ ಕೊಡಿ ಎಂದು ಕೈ ಮುಗಿದು ಜೋಡಿಸಿ ಆ ಒಂದು ಗೌಡನನ್ನ ಕೇಳ್ತಾನೆ ಕೊಳಲ ಜೋಗಿ. ನಂತರ ಮಕ್ಕಳ ಮುಂದಿನ ತರಗತಿಯಲ್ಲಿ ನಾವು ಕೊಳಲ ಜೋಗಿಗೆ ಆ ಊರಿನ ಗೌಡ ಬಹುಮಾನವನ್ನ ಕೊಡ್ತಾನ ಅಥವಾ ಮುಂದೆ ಏನು ಒಂದು ಸನ್ನಿವೇಶ ನಡೆಯುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಪದಗಳ ಅರ್ಥ. ಮೊದಲನೇದಾಗಿ ತಿರುಪೆ ಅಂದ್ರೆ ಭಿಕ್ಷೆ ಬೇಡುವುದು ಅಥವಾ ಭಿಕ್ಷೆಯನ್ನ ಯಾಚನೆ ಮಾಡೋದು. ಇನಾಮು ಅಂದ್ರೆ ಬಹುಮಾನ, ಉಡುಗೊರೆ ಅಂತ ಹೇಳ್ಬೋದು. ಜಗಲಿ ಅಂದ್ರೆ ಕಟ್ಟೆ ಅಥವಾ ವೇದಿಕೆ ಅಂತ ಹೇಳ್ತೀವಿ. ಬಿಲ ದೊಗರು ಅಥವಾ ಡೊಗರು ಅಂತಾನೂ ಹೇಳ್ಬೋದು. ಮೊರೆ ಅಂದ್ರೆ ಬೇಡು. ನಿಲುವು ಪಾತ್ರೆಗಳನ್ನು ಇಡುವುದು. ಇಷ್ಟು ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಪದಗಳ ಅರ್ಥ. ಮಕ್ಕಳ ವಿಡಿಯೋವನ್ನ ನೋಡಿ ಹಾಗೆ ಕೊಟ್ಟಿರ್ತಕ್ಕಂಥ ಗದ್ಯ ಭಾಗವನ್ನು ಓದಿ ಅಭ್ಯಾಸ ಮಾಡಿ, ಪದಗಳ ಅರ್ಥವನ್ನು ಸಹ ಬರೆದು ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿ ಸುಲಭವಾಗಿ ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ. ಈ ಒಂದು ಗದ್ಯ ಕಥೆಯ ರೂಪದಲ್ಲಿ ಇರೋದ್ರಿಂದ ನಿಮ್ಮೆಲ್ಲರಿಗೂ ಸುಲಭವಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗದ ವಿವರಣೆಯನ್ನ ತಿಳಿಯೋಣ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.